ಮಹಾಭಾರತದ ದುರಂತ ನಾಯಕ. ಅವನಿಗೆ ಆದಷ್ಟು ಮೋಸ ಯಾರಿಗೂ ಕೂಡ ಆಗಿಲ್ಲ. ಎಲ್ಲರ ಶಾಪ ಕೂಡ ಅವನ ಸಾವಿಗೆ ಕಾರಣವಾಯ್ತು. ಯಾರ ಬಗ್ಗೆ ಹೇಳ್ತಾ ಇದೀನಿ ಅಂತ ನಿಮಗ್ ಗೊತ್ತಾಗೇ ಇರುತ್ತೆ. ಹೌದು, ಅದೇ ಕರ್ಣನ ಬಗ್ಗೆ. ಕರ್ಣನ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ವಿಷಯಗಳನ್ನ ತಿಳ್ಕೋಣ. ಸೂರ್ಯನ ಅವತಾರವಾದ ಕರ್ಣ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಾಯಿಯಿಂದ ದೂರವಾಗಿ ಸೂತರ ಮನೆಯಲ್ಲಿ ಬೆಳೆಯುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಬಾಲ್ಯದಲ್ಲೇ ದಯೆ ಕರುಣೆಯನ್ನ ಮೈಗೂಡಿಸಿಕೊಂಡಿದ್ದಂತಹ ಕರ್ಣ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಸ್ತ್ರಶಸ್ತ್ರ ವಿದ್ಯೆಯನ್ನ ದ್ರೋಣರ ಬಳಿ ಕಲಿಯಲು ಹೋಗ್ತಾನೆ. ದ್ರೋಣರು ರಾಜ ಮಕ್ಕಳಿಗೆ ಮಾತ್ರ ಕಲಿಸಿಕೊಡುವುದಾಗಿ ಭೀಷ್ಮರ ಬಳಿ ಮಾತನ್ನ ಕೊಟ್ಟಿರ್ತಾರೆ. ಆದ್ರಿಂದ ದ್ರೋಣರು ನಿರಾಕರಿಸಿದಾಗ ಕರ್ಣನಿಗೆ ಬೇಜಾರಾಗಿ ಪರಶುರಾಮರ ಬಳಿಗೆ ಹೋಗ್ತಾನೆ. ನನಗೆ ಅಸ್ತ್ರಶಸ್ತ್ರದ ವಿದ್ಯೆಯನ್ನು ಕಲಿಸಿಕೊಡಿ ಅಂತ ಕೇಳಿದಾಗ ಪರಶುರಾಮರು ಬೇಕಂತಲೇ ಮಗು ನಿಂದು ಯಾವ ಕುಲ ಅಂತ ಕೇಳ್ತಾರೆ. ಆಗ ಕರ್ಣ ನಾನು ಸೂತ ಕುಲದವನು ಅಂತ ಗೊತ್ತಾದ್ರೆ ದ್ರೋಣರಂತೆ ಪರಶುರಾಮರು ಎಲ್ಲಿ ನಿರಾಕರಿಸ್ತಾರೆ ಅಂತ ಕರ್ಣ ನಾನು ಬ್ರಾಹ್ಮಣ ಅಂತ ಹೇಳಿ ಬಿಡ್ತಾನೆ. ಪರಶುರಾಮರಿಗೆ ಇದೆಲ್ಲ ಗೊತ್ತಿದ್ರು ಕೂಡ ಮಹಾಭಾರತದ ಯುದ್ಧದಲ್ಲಿ ಇವನದು ಮುಖ್ಯ ಪಾತ್ರ ಇದೆ ಅಂತ ಸಂಕಲ್ಪ ಮಾಡಿರ್ತಾರೆ. ಆದ್ದರಿಂದ ಅಸ್ತ್ರಶಸ್ತ್ರ ವಿದ್ಯೆಯನ್ನು ಹೇಳಿಕೊಟ್ಟು ಕರ್ಣನನ್ನ ತಯಾರು ಮಾಡ್ತಾರೆ. ಹೀಗೆ ಒಂದು ದಿನ ಶಿಷ್ಯನ ತೊಡೆ ಮೇಲೆ ಪರಶುರಾಮರು ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಇಂದ್ರ ವಜ್ರದುಂಬಿಯ ರೂಪದಲ್ಲಿ ಬಂದು ಕರ್ಣನ ತೊಡೆಯನ್ನ ಕೊಡಲಿಕ್ಕೆ ಶುರು ಮಾಡ್ತಾನೆ. ಆ ತೊಡೆಯಿಂದ ಬಂದಂತಹ ರಕ್ತ ಪರಶುರಾಮರ ಕೈಗೆ ತಾಕಿ ಎಚ್ಚರಗೊಳ್ತಾರೆ. ಆಗ ಮಗು ಏನಿದು ರಕ್ತ, ನಿಜ ಹೇಳು, ಬ್ರಾಹ್ಮಣರಾಗಿದ್ದಲ್ಲಿ ಇಂಥ ನೋವನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಆಗೋದಿಲ್ಲ, ನಿಜ ಹೇಳು, ನೀನು ಯಾರು ಅಂತ ಕೇಳೇ ಬಿಡ್ತಾರೆ. ಕರ್ಣ ನಿಜವನ್ನು ಹೇಳಿದಾಗ ಪರಶುರಾಮರು ಮಗು ನಾನು ಕ್ಷತ್ರಿಯರಿಗೆ ಮಾತ್ರ ಹೇಳಿಕೊಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೆ, ಸೂತರಿಗೆ ಹೇಳಿಕೊಡೋದಿಲ್ಲ ಅಂತ ಏನು ಪ್ರತಿಜ್ಞೆ ಮಾಡಿರಲಿಲ್ಲ. ಆದ್ರೆ ನೀನು ನನಗೆ ಸುಳ್ಳನ್ನು ಹೇಳಿ ವಿದ್ಯೆಯನ್ನ ನನ್ನಿಂದ ಪಡ್ಕೊಂಡಿದ್ಯಾ, ಆದ್ರಿಂದ ನಿನಗೆ ಅಂತ್ಯಕಾಲದಲ್ಲಿ ವಿದ್ಯೆ ಮರೆತು ಹೋಗ್ಲಿ ಅಂತ ಶಾಪವನ್ನ ಕೊಟ್ಬಿಡ್ತಾರೆ. ಆದ್ರೆ ಶಿಷ್ಯನ ಸೇವೆಗೆ ಮೆಚ್ಚಿ ತಮ್ಮ ವಿಜಯ ಧನಸ್ಸು ಮತ್ತೆ ರಥವನ್ನು ಕೊಟ್ಟು ಆಶೀರ್ವದಿಸಿ ಕಳಿಸಿಕೊಡ್ತಾರೆ. ನಂತರ ನಿಮಗ್ ಗೊತ್ತೇ ಇದೆ, ದುರ್ಯೋಧನನ ಜೊತೆಗೆ ಸೇರಿದ್ದು, ಭೂದೇವಿಯ ಶಾಪ ಸಿಕ್ಕಿದ್ದು, ಬ್ರಾಹ್ಮಣರ ಶಾಪ, ಇವೆಲ್ಲ ಕರ್ಣನ ಅಂತ್ಯಕ್ಕೆ ಇನ್ನೂ ಶಕ್ತಿಶಾಲಿಯಾದಂತಹ ಪ್ರಸಂಗಗಳು ಸಾಕ್ಷಿಯಾಗ್ತವೆ. ವ್ಯಾಸ ಭಾರತದಲ್ಲಿ ಕರ್ಣ ಅರ್ಜುನನ ಮುಂದೆ ಸೋತಿದ್ದು ಇರ್ಬೋದು, ಗಂಧರ್ವರ ಜೊತೆಗೆ ಯುದ್ಧವನ್ನು ಮಾಡದೆ ಪಲಾಯನ ಮಾಡಿದ್ದು ಇರ್ಬೋದು. ಆದ್ರೆ ಮಹಾಭಾರತ ಯುದ್ಧದಲ್ಲಿ ಪೂರ್ಣ ಪ್ರಮಾಣವಾಗಿ ಯುದ್ಧ ಮಾಡಿ ಮೂಲ ರೂಪವಾದ ಸೂರ್ಯನಲ್ಲಿ ತಾನು ವಿಲೀನಗೊಳ್ಳ. ಕರ್ಣನ್ ಬಗ್ಗೆ ಈ ಚಿಕ್ಕ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಶ್ರೀರಾಮ್, ಕೃಷ್ಣಾರ್ಪಣ.